ಇದೊಂದು ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಗಗನ್ ಚಿನ್ನಪ್ಪ ಬಿಕ್ಕಿ ಬಿಕ್ಕಿ ಅಳ್ತಾ ಇರುವಂತ ಫೋಟೋ. ಇದನ್ನ ನೋಡಿದ ಗಗನ್ ಅವರ ಫ್ಯಾನ್ಸ್ ನಿಜವಾಗ್ಲೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಈ ಒಂದು ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೆಚ್ಚು ಲೈಕು, ಕಮೆಂಟು, ಶೇರ್. ಅದು ವೈಷ್ಣವಿ ಗೌಡ ನಗು ನಗುತ್ತಾ ಅರಿಶಿನ ಶಾಸ್ತ್ರವನ್ನ ಮಾಡಿಸ್ಕೊಳ್ತಾ ಇರೋದು. ಹೌದು, ಅರಿಶಿನ ಶಾಸ್ತ್ರದ ಖುಷಿಯಲ್ಲಿ ಮದುವೆಯ ಸಂಭ್ರಮದಲ್ಲಿ ವೈಷ್ಣವಿ ಗೌಡ ಇದ್ದಾರೆ. ಅವರ ಮನೆಯಲ್ಲಿ ಇದೀಗ ಪೂಜಾ ಕಾರ್ಯಗಳು ನಡೀತಾ ಇದೆ. ಮದುವೆಗೆ ತಯಾರಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅವರ ಫ್ಯಾಮಿಲಿ ಎಲ್ಲ ಒಂದಾಗಿ ಈ ಶಾಸ್ತ್ರವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಗಗನ್ ಚಿನ್ನಪ್ಪ ಕಣ್ಣೀರು ಹಾಕ್ತಾ ಇರುವಂತ ಫೋಟೋ, ಇನ್ನೊಂದು ಕಡೆಯಲ್ಲಿ ವೈಷ್ಣವಿ ಗೌಡ ನಗು ನಗುತ್ತಾ ಫ್ಯಾಮಿಲಿ ಎಲ್ಲ ಸೇರಿ ಮಾಡ್ತಾ ಇರುವಂತ ಮದುವೆಯ ಶಾಸ್ತ್ರದ ಫೋಟೋಗಳು ವೈರಲ್ ಆಗ್ತಾ ಇದೆ. ಆದರೆ ಈ ಎರಡೂ ಫೋಟೋಗಳ ಬಗ್ಗೆ ಸಾಕಷ್ಟು ರೀತಿಯಾದಂಥ ಚರ್ಚೆ ಆಗ್ತಾ ಇದೆ. ನಿಜ ಹೇಳಬೇಕು ಅಂತಂದರೆ ಗಗನ್ ಅಳುವಿಗೆ, ವೈಷ್ಣವಿ ಸಂಭ್ರಮಕ್ಕೆ ಕಾರಣಗಳು ಏನು, ಚರ್ಚೆಗಳು ಯಾಕೆ ಆಗ್ತಾ ಇದೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಗಗನ್ ಚಿನ್ನಪ್ಪ ಮತ್ತು ವೈಷ್ಣವಿ ಗೌಡ ಅವರ ಪೇರ್ ತುಂಬ ತುಂಬಾ ಚೆನ್ನಾಗಿತ್ತು. ಅದೆಷ್ಟೋ ಮಂದಿ ಇವರಿಬ್ಬರು ರಿಯಲ್ ಲೈಫ್ನಲ್ಲೂ ಕೂಡ ಮದುವೆ ಆಗಲಿ ಅಂತ ಅಂದ್ಕೊಂಡಿದ್ದು ಕೂಡ ಇದೆ. ಕೇವಲ ಸೀರಿಯಲ್ನಲ್ಲಿ ಮಾತ್ರ ಅಲ್ಲ, ನೋಡೋದಕ್ಕೂ ಕೂಡ ಈ ಜೋಡಿ ತುಂಬಾನೇ ಮುಗ್ಧವಾಗಿತ್ತು ಮತ್ತು ಹೇಳಿ ಮಾಡಿಸಿದಂಥ ಜೋಡಿ ಆಗಿತ್ತು. ಸೀತಾರಾಮ ಸೀರಿಯಲ್ ಅಂತ ಪ್ರೋಮೋ ರಿಲೀಸ್ ಆದಾಗ್ಲೇ ವಾವ್ ಎಂಥ ಜೋಡಿ ಅಂತ ಎಲ್ಲರೂ ಮಾತನಾಡ್ಕೊಂಡಿದ್ರು. ರಿಯಲ್ ಲೈಫ್ನಲ್ಲೂ ಕೂಡ ಇವ್ರು ಯಾಕೆ ಜೋಡಿ ಆಗಬಾರ್ದು ಅಂತ ಪ್ರಶ್ನಿಸಿದ್ರು. ಅಗ್ನಿಸಾಕ್ಷಿ ಸೀರಿಯಲ್ ಮಾಡಬೇಕಾದ್ರೆ ಸನ್ನಿಧಿಗೆ ಇದೇ ಥರ ವಿಜಯ್ ಸೂರ್ಯ ಜೊತೆಗೆ ಕಂಪೇರ್ ಮಾಡಿದ್ರು. ಅವರಿಬ್ಬರ ಪೇರ್ ಚೆನ್ನಾಗಿದೆ ಅಂತ ಒಂದಷ್ಟು ಫ್ಯಾನ್ ಪೇಜಸ್ಗಳು ಹುಟ್ಕೊಂಡಿತ್ತು. ಜೊತೆಗೆ ಅವರಿಬ್ಬರು ಮದುವೆ ಆಗೇ ಆಗ್ತಾರೆ ಅನ್ನುವಂಥ ಸುದ್ದಿಗಳು ಕೂಡ ವೈರಲ್ ಆಗಿತ್ತು. ಆದರೆ ಕೆಲವು ವರ್ಷಗಳ ನಂತರ ವಿಜಯ್ ಸೂರ್ಯ ಬೇರೆ ಮದುವೆ ಆದಮೇಲೆ ಅಗ್ನಿಸಾಕ್ಷಿ ಸನ್ನಿಧಿಗೆ ಮೋಸ ಆಯಿತು ಅಂತ ಕೆಲವರು ಅಂದ್ಕೊಂಡಿದ್ರು. ಅದಾದಮೇಲೆ ಸನ್ನಿಧಿಗೆ ಇನ್ನೊಂದು ಎಂಗೇಜ್ಮೆಂಟ್ ಆಗುತ್ತೆ, ಅದರಲ್ಲೂ ಕೂಡ ಮೋಸ ಆಗುತ್ತೆ. ಫೈನಲಿ ಗಗನ್ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ರು. ಅದು ಬಹು ವರ್ಷಗಳ ಪ್ರೀತಿ ಆಗಿತ್ತು. ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಬಹು ವರ್ಷಗಳಿಂದ ತನ್ನ ಪ್ರೀತಿಯ ಹುಡುಗಿ ಬಗ್ಗೆ ಹಾಕೊಳ್ತಾ ಇದ್ರು. ಆದರೆ ಸೀತಾರಾಮ ಸೀರಿಯಲ್ ಮುಗಿತಾ ಇದ್ದ ಹಾಗೇನೆ ಇನ್ನು ವೈಷ್ಣವಿಯವರ ಮದುವೆ ಫಿಕ್ಸ್ ಆದರೆ ಗಗನ್ ಅವರ ಹುಡುಗಿ ಬ್ರೇಕಪ್ ಮಾಡ್ಕೊಂಡಿದ್ರು. ಬಹು ವರ್ಷಗಳ ಪ್ರೀತಿಗೆ ಗಗನ್ ಚಿನ್ನಪ್ಪ ಎಳ್ಳು ನೀರು ಬಿಟ್ಟಿದ್ರು. ಆದರೆ ವೈಷ್ಣವಿಗೆ ಒಂದೊಳ್ಳೆ ಹುಡುಗ ಸಿಕ್ಕಿದ್ರು. ನಮ್ಮ ಕರ್ನಾಟಕದವರಲ್ಲ ಅನ್ನೋದೊಂದು ಬೇಸರ ಬಿಟ್ರೆ ಇನ್ನು ವೈಷ್ಣವಿಗೆ ಜೋಡಿ ಚೆನ್ನಾಗಿದೆ ಅಂತ ಅನೇಕರು ಹೇಳಿದ್ರು. ಹೀಗಿರ್ಬೇಕಾದ್ರೇನೆ ಇದೀಗ ವೈಷ್ಣವಿಯವರು ತಮ್ಮ ಮದುವೆಯ ಸಂಭ್ರಮದ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ಗಳನ್ನು ಮಾಡ್ತಾ ಇದ್ರೆ, ರೀಲ್ಸ್ಗಳನ್ನು ಹಾಕಿ ವೈರಲ್ ಮಾಡ್ತಾ ಇದ್ರೆ, ಗಗನ್ ಚಿನ್ನಪ್ಪ ಬಿಕ್ಕಿ ಬಿಕ್ಕಿ ಅಳ್ತಾ ಇರುವಂಥ ಒಂದು ಫೋಟೋ, ಗಗನನ್ನ ಎಲ್ಲರೂ ಸೇರಿ ಸಮಾಧಾನ ಮಾಡ್ತಾ ಇರುವಂಥ ಒಂದು ಫೋಟೋ ಮರ್ಜ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರಿಗೆ ನಗು, ಒಬ್ಬರಿಗೆ ಅಳು, ಒಬ್ಬರಿಗೆ ಖುಷಿ, ಇನ್ನೊಬ್ಬರಿಗೆ ದುಃಖ, ಒಬ್ಬರಿಗೆ ಸಂಭ್ರಮ, ಇನ್ನೊಬ್ಬರಿಗೆ ಶೋಕ ಅಂತ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ, ಶೇರ್ಗಳನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಆಗಿದ್ದೇನು? ಗಗನ್ ಚಿನ್ನಪ್ಪ ವೈಷ್ಣವಿಯವರ ಎಂಗೇಜ್ಮೆಂಟಿಗೂ ಹೋಗಿರಲಿಲ್ಲ. ಎಂಗೇಜ್ಮೆಂಟ್ಗೆ ಸೀತಾರಾಮ ಸೀರಿಯಲ್ನ ಎಲ್ಲರೂ ಬಂದಿದ್ರು, ಗಗನ್ ಮಾತ್ರ ಬಂದಿರಲಿಲ್ಲ. ಅನೇಕರಿಗೆ ಆ ಪ್ರಶ್ನೆ ಕೂಡ ಇತ್ತು, ಯಾಕೆ ಗಗನನ್ನು ನೀವು ಕರೆದಿಲ್ಲ, ಅಥವಾ ಕರೆದಿದ್ರು ಗಗನ್ ಯಾಕೆ ಈ ಮದುವೆಗೆ, ಈ ಎಂಗೇಜ್ಮೆಂಟಿಗೆ ಬರ್ತಾ ಇಲ್ಲ, ಎಲ್ಲದರಿಂದ ಅಂತರ ಯಾಕೆ ಕಾಪಾಡ್ಕೊಳ್ತಾ ಇದ್ದಾರೆ? ಮೊದಲೆಲ್ಲ ಇವರಿಬ್ರು ಕ್ಲೋಸ್ ಆಗಿದ್ರು, ರೀಲ್ಸ್ ಮಾಡ್ತಿದ್ರು, ಡ್ಯಾನ್ಸ್ ಮಾಡ್ತಿದ್ರು, ಫೋಟೋಸ್ಗಳನ್ನು ಹಾಕ್ಕೊಳ್ತಾ ಇದ್ರು. ಆದರೆ ವೈಷ್ಣವಿ ಅವರ ಎಂಗೇಜ್ಮೆಂಟ್ ಬೇರೆ ಹುಡುಗನ ಜೊತೆಗೆ ಆಗ್ತಾ ಇದ್ದ ಹಾಗೇನೆ ಗಗನ್ ಮತ್ತು ವೈಷ್ಣವಿ ನಡುವೆ ಏನು ಸರಿ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಎಲ್ಲೂ ಒಟ್ಟಿಗೆ ಕಾಣಿಸ್ಕೊಳ್ತಾ ಇಲ್ಲ, ಇನ್ನು ಎಂಗೇಜ್ಮೆಂಟ್ ಕಾರ್ಯಕ್ಕೂ ಕೂಡ ಬಂದಿಲ್ಲ ಅಂತ ಹಲವರು ಕಮೆಂಟ್ ಮಾಡಿದ್ರು. ಆದರೆ ಇದ್ಯಾವುದಕ್ಕೂ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಅವರದ್ದೇ ಆದಂಥ ವೈಯಕ್ತಿಕ ಜೀವನದಲ್ಲಿ ಬ್ಯುಸಿ ಇದ್ದಾರೆ. ಮತ್ತು ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ಳುವಂಥ ಪೇರ್ಗಳು ರಿಯಲ್ ಲೈಫ್ನಲ್ಲೂ ಪೇರ್ ಆಗ್ತಾರೆ ಅಂತ ಗುಲ್ ಆಗೋದು, ಗಾಸಿಪ್ ಆಗೋದು, ಸುದ್ದಿ ಆಗೋದು, ಸದ್ದು ಮಾಡೋದು ತೀರಾ ಕಾಮನ್. ಆಮೇಲೆ ಅವರು ಬೇರೆ ಬೇರೆಯವರನ್ನ ಮದುವೆ ಆದಾಗ ಅವ್ರ ಜೋಡಿನೇ ಚೆನ್ನಾಗಿತ್ತು ಅಂತ ಹೇಳೋದು ಕೂಡ ತೀರಾ ಕಾಮನ್. ಇಲ್ಲಿ ಗಗನ್ ಅವರು ಕಣ್ಣೀರು ಹಾಕಿದ್ದು ಒಂದೇ ಒಂದು ಕಾರಣಕ್ಕೆ. ಅದೇನು ಅಂತಂದ್ರೆ ಸೀತಾರಾಮ ಸೀರಿಯಲ್ ಮುಕ್ತಾಯ ಆಗಿದ್ದಂಥ ಕಾರಣಕ್ಕೆ. ಬಹು ವರ್ಷಗಳ ಕಾಲ ಪ್ರಸಾರ ಆಗತ್ತೆ ಅಂತ ಭಾವಿಸಲಾಗಿತ್ತು. ಕತೆ ಶುರುವಾದಾಗ ಬಹಳ ಚೆನ್ನಾಗಿತ್ತು. ಇನ್ನು ಈ ಪಾತ್ರದಲ್ಲಿರೋರು ಎಲ್ಲರೂ ಕೂಡ ಸ್ನೇಹಿತರ ಥರ, ಫ್ಯಾಮಿಲಿ ಥರ ಇದ್ರು. ಒಬ್ರನ್ನೊಬ್ರು ಹಚ್ಕೊಂಡಿದ್ರು, ಒಬ್ರನ್ನೊಬ್ರು ತುಂಬಾನೇ ಹೊಂದಾಣಿಕೆ ಮಾಡ್ಕೊಂಡಿದ್ರು. ಆದರೆ 2 ವರ್ಷಗಳಲ್ಲಿ ಈ ಸೀರಿಯಲ್ ಎಂಡ್ ಆಗ್ತಾ ಇದೆ. ಗಗನ್ಗೆ ಇದು ಎಮೋಷನಲ್ ಆಗು ಕೂಡ ಕನೆಕ್ಟ್ ಆಗಿದೆ. ಯಾಕಂದರೆ ಇಲ್ಲಿ ಸೀತಾ, ರಾಮ, ಸಿಹಿ ಅನ್ನುವಂಥ ಪಾತ್ರಗಳು ಜನರನ್ನು
ಆದಷ್ಟು ಬೇಗ ರೀಚ್ ಆಗಿತ್ತು. ರಿಯಲ್ ಲೈಫ್ನಲ್ಲೂ ಕೂಡ ಈ ಥರದ ಪಾತ್ರಗಳು ಇದೆಯೇನೋ ಅನ್ನೋಷ್ಟರ ಮಟ್ಟಿಗೆ ಜನರಿಗೆ ರೀಚ್ ಆಗಿತ್ತು. ಹಾಗೆ ನೋಡಬೇಕು ಅಂದರೆ ಗಗನ್ ಅವರಿಗೆ ಈ ಸೀರಿಯಲ್ ತುಂಬಾ ಫೇಮಸನ್ನು ತಂದುಕೊಡ್ತು, ನೇಮನ್ನು ಕೂಡ ತಂದುಕೊಡ್ತು. ಆ ಕಾರಣಕ್ಕಾಗಿ ಗಗನ್ಗೆ ತಾನು ಇಷ್ಟಪಟ್ಟಿದ್ದಂಥ ಸೀರಿಯಲ್ ಇಷ್ಟು ಬೇಗ ಮುಗಿತಾ ಇರೋದು ಸಹಜವಾಗಿ ಬೇಸರ ಆಗಿದೆ. ಆದರೆ ವೈಷ್ಣವಿ ಅವ್ರ ಕತೆ ಬೇರೆ. ಅವರು ಮದುವೆ ಅಂತ ಅಂದ್ರೇ ಡ್ರೀಮ್ ಅಂದ್ಕೊಂಡಿದ್ರು. ಮದುವೆ ಬಗ್ಗೆ ಸಾವಿರಾರು ಕನಸುಗಳನ್ನು ಕಂಡಿದ್ರು. ಹೀಗೆ ಮದುವೆ ಆಗಬೇಕು, ಇಂಥದ್ದೇ ಹುಡುಗ ಬೇಕು, ಈ ಥರದ್ದೆಲ್ಲ ಡ್ರೀಮ್ ಕಂಡುಕೊಂಡಿದ್ರು. ಹಾಗಾಗಿ ಮದುವೆ ಖುಷಿಯಲ್ಲಿ, ಮದುವೆ ಸಂಭ್ರಮದಲ್ಲಿ ಅವರಿದ್ದಾರೆ. ಹೀಗೆ ಸೆಲೆಬ್ರೇಷನ್ ಮಾಡಬೇಕು, ಹಾಗೆ ಸೆಲೆಬ್ರೇಷನ್ ಮಾಡಬೇಕು, ಹಾಗೆ ರೆಡಿ ಆಗಬೇಕು, ಹೀಗೆ ರೆಡಿ ಆಗಬೇಕು, ಮದುವೆ ಅನ್ನೋದು ಹೀಗೆ ಆಗಬೇಕು ಅಂತ ವೈಷ್ಣವಿ ಅತಿ ಚಿಕ್ಕ ವಯಸ್ಸಿನಿಂದಲೇ ಡ್ರೀಮ್ ಮಾಡ್ಕೊಂಡು ಬಂದವರು. ಹಾಗಾಗಿ ಮದುವೆ ಅನ್ನುವಂಥ ದೊಡ್ಡ ದಿನಕ್ಕಾಗಿ ಅವ್ರು ವೆಯ್ಟ್ ಮಾಡ್ತಾ ಇದ್ರು. ಹೀಗಾಗಿ ಸೀರಿಯಲ್ ಮುಗ್ದಿದ್ರು ಕೂಡ ಆ ಬೇಸರ ಇದ್ರೂ ಅವರು ಮದುವೆ ಆಗುವ ಸಂಭ್ರಮದಲ್ಲಿ ಖುಷಿಯಲ್ಲಿ ಇದ್ದಾರೆ. ಹಾಗಾಗಿ ಸೀರಿಯಲ್ ಮುಕ್ತಾಯ ಆಗ್ತಾ ಇರೋದು ಅವ್ರಿಗೆ ಅಷ್ಟರ ಮಟ್ಟಿಗೆ ಚೇಂಜಸ್ ಅನಿಸಿಲ್ಲ. ಮದುವೆ ಆಗಿ ಹೊಸ ಮನೆಗೆ ಹೋಗಬೇಕು, ಗಂಡನ ಮನೆಗೆ ಹೋಗಬೇಕು, ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಬೇಕು, ಕರ್ನಾಟಕದಲ್ಲಿ ಇರ್ತಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ವೈಷ್ಣವಿ ಅವರಿಗೆ ಒಂದು ಪಾರ್ಟ್ ಆಫ್ ಲೈಫ್ ಸೀರಿಯಲ್ ಮುಗ್ದಿದೆ ಅಂತ ಅನಿಸಿದೆ ಬಿಟ್ಟರೆ ಇನ್ನೇನೋ ಆಗಿದೆ ಅಂತ ಬದಲಾವಣೆ ಅನಿಸಿಲ್ಲ. ಆದರೆ ಗಗನಿಗೆ ಹಾಗಲ್ಲ. ಸೊ ಒಂದು ಕಡೆ ಪ್ರೀತಿನೂ ಇಲ್ಲ, ಇನ್ನೊಂದು ಕಡೆ ಸೀರಿಯಲ್ಲೂ ಇಲ್ಲ. ಪ್ರೀತಿಸಿದಂಥ ಹುಡುಗಿ ಜೊತೆಗೆ ಬ್ರೇಕಪ್ ಮಾಡ್ಕೊಂಡಿದ್ರು, ಸೀರಿಯಲ್ ಜೊತೆಗೆ ಅಟ್ಯಾಚ್ಮೆಂಟ್ ಹಾಕ್ಕೊಂಡಿದ್ರು. ಈಗ ಸೀರಿಯಲ್ಲು ಕೂಡ ಮುಕ್ತಾಯ ಆಗಿದೆ. ಮುಂದೆ ಇನ್ಯಾವ ಸೀರಿಯಲ್ ಸಿಗುತ್ತೋ ಅದು ಎಷ್ಟು ದಿನಕ್ಕೆ ಸಿಗುತ್ತೋ ಗೊತ್ತಿಲ್ಲ. ಹಾಗಾಗಿ ಗಗನ್ಗೆ ದುಃಖ ಬಂದಿದೆ. ಕೆಲವರು ಇದನ್ನೇ ನೋಡಿ ಕಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಸೀರಿಯಲ್ನಿಂದ ಸಾಕಷ್ಟು ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ದಂಥ ಗಗನ್ಗೆ ಸೀರಿಯಲ್ ಮುಕ್ತಾಯ ಅನ್ನೋದು ಬೇಸರ ತರಿಸಿದರೆ, ವೈಷ್ಣವಿಗೆ ಮದುವೆ ಅನ್ನೋದು ದೊಡ್ಡ ಕನಸು, ಅದು ಖುಷಿ ತರಿಸಿದೆ. ಇದಿಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.